ಚಿಕ್ಕಬಳ್ಳಾಪುರ ಕಂದವಾರ ಕೆರೆಯಲ್ಲಿ ಮತ್ತೊಮ್ಮೆ ಮೀನುಗಳ ಸಾವು ಕಂಡುಬರುತ್ತಿದೆ. ಕೆರೆಗೆ ಯಥೇಚ್ಛವಾಗಿ ಸೇರುತ್ತಿರುವ ಕಲುಷಿತ ನೀರೋ ಅಥವಾ ಕೆಮಿಕಲ್ ಸೇರುತ್ತಿದೆಯೋ ಗೊತ್ತಿಲ್ಲ. ಆದರೆ ಮೀನುಗಳು ಸಾಯುತ್ತಿರುವುದರಿಂದ ಈ ನೀರಿನ ಮೇಲೆ ಇನ್ನಷ್ಟು ಅನುಮಾನ ವ್ಯಕ್ತವಾಗುತ್ತಿದ್ದು, ಮೂರನೇ ಹಂತದ ಶುದ್ಧೀಕರಣಕ್ಕೆ ಇನ್ನಷ್ಟು ಹೋರಾಟ ಹೆಚ್ಚಾಗುವ ಸಾಧ್ಯತೆ ಕಾಣುತ್ತಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಕೆರೆಯ ಬಳಿಗೆ ಧಾವಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳ ಸಾವಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸರ್ಕಾರ ಕಣ್ಣು ತೆರೆದು ಮೂರನೇ ಹಂತದ ಶುದ್ಧೀಕರಣ ನಡೆಸಲಿ ಎಂದು ಒತ್ತಾಯಿಸಿದ್ದಾರೆ. ಕೆಲಸ ಮಾಡುವಂತಹ ಸರ್ಕಾರಗಳು ನಮ್ದು ಯಾರಿಗೂ ಗೊತ್ತಿಲ್ಲದಂಗೆ ಯಾವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಬೆಳಗ್ಗೆ ಬಂದೆ. ರಾತ್ರಿನೇ ನಮ್ಮ ಹುಡುಗರು ಕಳಿಸಿದ್ರು ಈ ತರ ಆಗಿದೆ ಅಣ್ಣ ಅಂತ. ಬೆಳಗ್ಗೆನೆ ಬಂದ್ರೆ ಇಷ್ಟೊತ್ತಿಗಿಲ್ಲ ಅಂದ್ರೆ ಎಷ್ಟೋ ಸಲ ಕ್ಲೀನು ಮಾಡಿಬಿಟ್ಟಿದ್ದಾರೆ ಬರೋ ಅಷ್ಟೊತ್ತಿಗೆ. ಆ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾರೆ, ಕ್ರಿಮಿನಲ್ ಕೆಲಸಗಳು ಮರ್ಡರ್ ಮಾಡಿ ನೀಟಾಗಿ ತೆಗೆದುಬಿಡುವಂತಹ ಕೆಲಸ 100% ನಮ್ಮನ್ನೆಲ್ಲ ಮರ್ಡರೇ ಮಾಡ್ತಾ ಇರೋದು ಸರ್ಕಾರಗಳು. ಈ ರೀತಿ ನೀರು ಕುಡಿಸಿ ಯಾಕ್ರೆ ಕೊಡ್ಬೇಕು ನಮ್ಗಿಂತ ನೀರು? ಲಕ್ಷಾಂತರ ಕೋಟಿ ಬಜೆಟ್ ಮಾಡ್ತೀವಿ ಅಂತ ಬೆಂತಟ್ಕೊಂತೀರಾ? ಒಂದ್ ಸ್ವಲ್ಪ ದುಡ್ಡು ಹಾಕಿ ನಮ್ಗೆ ಟರ್ಚರಿ ಟ್ರೀಟ್ಮೆಂಟ್ ನೀರು ಕೊಡಕ್ಕಾಗಲ್ವೇನ್ರಿ? ಏನ್ರಿ ನಿಮ್ ಯೋಗ್ಯತೆ? ಮಾನ ಮರ್ಯಾದೆ ಇಲ್ವಲ್ರಿ? ನಮ್ಮ ಮಕ್ಕಳ ಶಾಪ, ನಮ್ಮ ತಂದೆ ತಾಯಿಗಳ ಶಾಪ, ನಮ್ಮ ಚಿಕ್ಕಬಳ್ಳಾಪುರ ಜನತೆ ಶಾಪ ನಿಮ್ಗೆ ಬಿಡ್ತದೇನ್ರಿ? ಏನ್ ಅಷ್ಟು ಈಸಿನ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ. ಬೇಡದಿರೋದೆಲ್ಲ ಮಾಡ್ತಿದ್ದೀರಾ. ಶಾಸಕರೇ, ಈಗಲಾದ್ರೂ ಸ್ವಲ್ಪ ಘನತೆ ವೆತ್ತ ಪ್ರದೀಪ್ ಈಶ್ವರ್ ಅವರೇ, ಶಾಸಕರೇ, ದಯವಿಟ್ಟು ಈಗಲಾದ್ರೂ ಏನಾದ್ರೂ ಹೋರಾಟ ಮಾಡಿಯಪ್ಪ. ಹೋರಾಟ ಮಾಡಿ ನೀರು ತಗೊಂಬನ್ನಿ. ನಿಮ್ ಜೊತೆ ನಾವು ನಿಂತ್ಕೊಂತೀವಿ. ಯಾರ್ಯಾರನೋ ಕರ್ಕೊಂಡು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲಪ್ಪ, ಯಾವಾಗ ಕರ್ಕೊಂಡೋದ್ರಿ ನಿಯೋಗ? ಏನ್ ಮಾಡಿದ್ರಿ ನೀವು? ನೀರಿನ ಬಗ್ಗೆ ನಿಮ್ಮ ಹೋರಾಟ ಏನಾಯ್ತು ನಿಮ್ ಕೆಲಸ? ಇದನ್ನೇ ನಾ ಕೊಡಿಸ್ತಾ ಇರೋದು. ನಿಮ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಇದನ್ನೇ ಕೊಡಿಸ್ತಾ ಇದ್ದೀರಿ. ಪಾಪ ಅವರು ಇದನ್ನೇ ಕುಡಿತಾವ್ರೆ, ಮುಗ್ಧರು. ನಿಮ್ಗೋಸ್ಕರ ಅದನ್ನೆಲ್ಲೋ ವಿಡಿಯೋ ಮಾಡ್ತಾರಲ್ಲ ಪಾಪ ಹುಡುಗರು, ಅವರು ಇದೇ ಕಚಡ ನೀರನ್ನೇ ಕುಡಿತಾ ಇರೋದು ಪಾಪ. ಇಲ್ಲ ನೀವು ಅವ್ರಿಗೇನಾದ್ರೂ ಬಿಸ್ಲರಿ ನೀರು ಏನಾದ್ರು ಕೊಡಿಸ್ತಾ ಇದೀರೋ ನಮ್ಗೆ ಗೊತ್ತಿಲ್ಲ. ಅಂತರ್ಜಲದಲ್ಲಿ ಸೇರ್ಕೊಂಡು ಹಾಳಾಗ್ತಿದ್ಯಪ್ಪ. ನೀವೇ ಒಂದ್ ದಿವಸ ಹೋರಾಟ ಮಾಡಿದಂತಹ ವಿಷಯ ಇದು. ಆವತ್ತಿಗಿಂತನೂ ಇವತ್ತು ಜಾಸ್ತಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಈಗಲೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ? ಕಂದವಾರ ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಹಾಗೂ ಮುಸ್ಟೂರು ಕೆರೆಗಳಿಗೆ HN ವ್ಯಾಲಿ ನೀರಿನ ಜತೆಗೆ ಊರಿನ ಕಲುಷಿತ ನೀರು ಮಿಶ್ರಣವಾಗುತ್ತಿದೆ. ಅದರ ವಿರುದ್ಧ ಸಂಬಂಧಿಸಿದ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಎಚ್ಚರಿಸಲಾಗಿತ್ತು. ಆದರೆ ಇವತ್ತು ಕಂದವಾರ ಕೆರೆಯಲ್ಲಿ ಇಂದು ಮೀನುಗಳು ಸತ್ತು ಹೋಗಿರುವುದು ನೋಡಿದರೆ ಇಂತಹ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ನೀಡುವಂತಾಗಿದೆ. ಇಂದು ಮೀನುಗಳು ಸತ್ತು ಹೋಗಿರುವುದು ನೋಡಿದರೆ ಇಂತಹ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ನೀಡಿದಂತಾಗಿದೆ. ನೂರಾರು ಮೀನುಗಳು ಸತ್ತು ತೇಲಾಡುತ್ತಿರುವ ಕಂದವಾರ ಕೆರೆಗೆ ಭೇಟಿ ನೀಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳು ಸಾಯುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. HN ವ್ಯಾಲಿ ಜಿಲ್ಲೆಗೆ ಹರಿದು ಬರುವ ಮೊದಲ ಕೆರೆ ಇದು. ಈ ಕೆರೆಯಲ್ಲಿ ನೀರು ಕಾಣಿಸುವ ಬದಲೇ ಬರೀ ಜೊಂಡೆ ಕಾಣುತ್ತಿದೆ. ಸುತ್ತಮುತ್ತ ಕಲುಷಿತ ನೀರು ಸೇರುತ್ತಿದೆ ಎನಿಸುತ್ತಿದೆ. ಈಗಾಗಲೇ ನಾವು ಹೋರಾಟ ಮಾಡಿ ಒತ್ತಾಯಿಸಿದಂತೆ ಮೂರನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ. ಇಷ್ಟಾದರೂ ಕಣ್ಣು ತೆರೆಯದ ಸರ್ಕಾರ ಈ ರೀತಿಯ ಘಟನೆಗಳಿಗೆ ಏನೋ ಒಂದು ಕಾರಣ ನೀಡಿ ಕೈ ತೊಳೆದುಕೊಳ್ಳುತ್ತಿದೆ. ಸಣ್ಣ ನೀರಾವರಿ ಇಲಾಖೆಗಳು, ಮೀನುಗಾರಿಕೆ ಇಲಾಖೆಗಳು ಏನು ಮಾಡುತ್ತಿವೆ ಎಂಬುದು ಗೊತ್ತಾಗುತ್ತಿಲ್ಲ ಎಂದು ಆಗ್ರಹಿಸಿದರು. ಅವರು ಈಗಲಾದರೂ ಸರ್ಕಾರ ಕಣ್ಣು ತೆರೆದು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಕ್ಷೇತ್ರದ ಕೆರೆಗಳು ತುಂಬಿಸಲಿ, ಜೀವಗಳ ಜೊತೆ ಚೆಲ್ಲಾಟವಾಡುವುದನ್ನು ನಿಲ್ಲಿಸಲಿ ಎಂದು ಒತ್ತಾಯಿಸಿದರು. ಇನ್ನು ಕಂದವಾರ ಕೆರೆಯಲ್ಲಿ ಇದು 2ನೇ ಬಾರಿ ಈ ರೀತಿ ಮೀನುಗಳು ಸತ್ತು ತೇಲಾಡುತ್ತಿರುವುದು ಕಂಡುಬರುತ್ತಿದೆ. ಇದು ಯಾಕಾಗಿ ಹೀಗೆ ಆಗುತ್ತಿದೆ? ಇದರಿಂದ ಈ ನೀರು ಬಳಸಿದ ಜಾನುವಾರುಗಳಿಗೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಎನ್ನುವುದನ್ನು ಮೀನುಗಾರಿಕೆ ಇಲಾಖೆ ಸ್ಪಷ್ಟನೆ ನೀಡಬೇಕಾಗಿದೆ. ಅಂದ್ರೆ ಆ ಮೀನುಗಳೇ ಬದುಕಕ್ಕಾಗದಿರುವಂತಹ ಈ ವಿಷಕಾರಿ ನೀರನ್ನ ನಮಗೆ ಕುಡಿಸುವಂತ ಕೆಲಸನ ಈ ಸರ್ಕಾರಗಳು, ಹೀನ ಸರ್ಕಾರಗಳು, ಹೀನ ರಾಜಕಾರಣಿಗಳು, ಈ ಅಧಿಕಾರಿಗಳು ಇವರೆಲ್ಲ ಮಾಡ್ತಿದ್ದಾರೆ. ಏನ್ ನಮ್ಮ ಜೀವನಗಳು ಅಂತಂದ್ರೆ, ನಮ್ಮ ಜೀವಗಳು ಅಂತಂದ್ರೆ ಇವ್ರಿಗೊಂದು ಚೂರು ಬೆಲೆನೇ ಇಲ್ವಾ? ಇದೇನಾ ಇವ್ರು ಮಾಡೋ ಅಂತ ಕೆಲಸ? ಈ ನೀರನ್ನು ಕುಡಿದು ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಕಿಡ್ನಿ ಕಾಯಿಲೆಗಳು, ಕ್ಯಾನ್ಸರ್ಗಳು ಬಂದ್ರೆ ಈ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಬಂದು ನಮ್ಮನ್ನು ಕಾಪಾಡ್ತಾರ? ಯಾರು ಏನೇ ಹೇಳಿ, ನನ್ನ ಕಳಕಳಿಯ ಮನವಿ, ದಯವಿಟ್ಟು ಈ ನೀರು ನಾವು ನಿಲ್ಲಿಸಬೇಕು. ಮೂರನೇ ಹಂತದ ಶುದ್ಧೀಕರಣದ ನೀರನ್ನ ನಾವು ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ ಅಂತಂದ್ರೆ ನಿಜಕ್ಕೂ ನಾವು ಮನುಷ್ಯರಲ್ಲ. ನಮ್ಮನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡೋದಕ್ಕೆ ಈ ಸರ್ಕಾರಗಳು ಪ್ರಾರಂಭ ಮಾಡಿದೆ. ಚಿಕ್ಕಬಳ್ಳಾಪುರ ಅಂತಂದ್ರೆ ಇವ್ರಿಗೊಂದು ಪ್ರಯೋಗ ಶಾಲೆ ಆಗ್ಬಿಟ್ಟಿದೆ. ನಮ್ಮ ಮೇಲೆ ಇವರು ಪ್ರಯೋಗ ಮಾಡಿ ಬದುಕ್ತಾರೋ ಇಲ್ವೋ ನೋಡಿ ಬೇರೆ ಕಡೆಗಳಿಗೆ ನೀರು ಹರಿಸುವಂತ ಕೆಲಸ ಇವ್ರು ಮಾಡೋ ಅಷ್ಟು ಹೀನ ಮನಸ್ಥಿತಿಯ ಜನಗಳು ಇವರೆಲ್ಲ. ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ
ನಾವು ನಮ್ಮ ಮುಂದಿನ ಪೀಳಿಗೆಗಳು ಯಾವ್ಯಾವ ರೀತಿ ಹುಟ್ಟುತ್ತಾವೋ ಗೊತ್ತಿಲ್ಲ ಪಾಪ. ನಮ್ಗೇನೋ ಗೊತ್ತಾಗ್ತಿಲ್ಲ, ನಮ್ ಕಿಡ್ನಿ ಫೇಲ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಇನ್ನೇನೋ ಲಿವರ್ ಫೇಲ್ ಆಗುತ್ತೆ, ಈ ತರದ್ ಅನ್ಕೊಂತಾ ಇದೀವಿ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಮಕ್ಕಳು ಹುಡ್ತಾರಲ್ಲ, ಮುಂದಿನ ಪೀಳಿಗೆಗಳು ಯಾವ ರೀತಿ ಹುಡ್ತಾರೋ ಗೊತ್ತಿಲ್ಲ. ಈ ನೀರನ್ನ ಕುಡಿಯುವಂತಹ ತಾಯಂದ್ರು ಯಾವ ರೀತಿ ಮಕ್ಕಳಿಗೆ ಜನ್ಮ ಕೊಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಇದು ತುಂಬಾ ನಾವು ಗಮನಿಸಬೇಕಾದಂತಹ, ಇದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕಾಗಿರುವಂತಹ ವಿಷಯ. ಯಾವುದೇ ಕಾರಣಕ್ಕೂ ಈ ನೀರು ನಮಗೆ ಬೇಡ. 3ನೇ ಹಂತದ ಶುದ್ಧೀಕರಣದ ನೀರನ್ನು ನಾವು ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಬಾರ್ದು. ಏನು ಈಗಾಗಲೇ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ, ಈಗ ಮುಂದಿನ ಹಂತಕ್ಕೆ ನಾವೀಗ ಹೋರಾಟವನ್ನ ತಗೊಂಡು ಹೋಗ್ತಾ ಇದೀವಿ. ಇದೇ ಗುರುವಾರ ನಾವು ಇದನ್ನೆಲ್ಲ ನಾವು ಯಾರು ಸುಮ್ಮನೆ ಕೂತಿಲ್ಲ. ಇದೇ ಶುಕ್ರವಾರ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ದಿವಸ ಚಿಕ್ಕಬಳ್ಳಾಪುರದಲ್ಲಿ 1,00,000 ಸಹಿ ಸಂಗ್ರಹ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಎಲ್ಲ ನೀರಾವರಿ ಹೋರಾಟಗಾರರ ಜೊತೆ ಮಾತಾಡಿ ಅವರ ಒಂದು ಮಾರ್ಗದರ್ಶನದಂತೆ ಚಿಕ್ಕಬಳ್ಳಾಪುರದ ಮನೆಗೂ ನಾವು ತಲುಪಿ ಪ್ರತಿ ಮನೆಯಲ್ಲೂ ಸಹ ಒಂದೊಂದು ಸಹಿಯನ್ನ ತಗೊಂಡು ರಾಷ್ಟ್ರಪತಿಗಳಿಗೆ ನಾವು ಒಂದು ಅರ್ಜಿಯನ್ನ ಕೊಡೋದು, ರಾಜ್ಯಪಾಲರಿಗೆ ಒಂದು ಅರ್ಜಿಯನ್ನ ಕೊಡೋ ಮುಖಾಂತರ, ಅಂದ್ರೆ ಇಡೀ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ನಾಗರಿಕ ಈ ಒಂದು ಹೋರಾಟದಲ್ಲಿ ತೊಡಗಿದಾನೆ ಅಂತ ತೋರಿಸುವಂತ ಕೆಲಸ ಮಾಡೋದಕ್ಕೆ ಹೊರಟಿದೀವಿ. ಪ್ರತಿ ಮನೆಗೆ ಒಂದು ಅಪ್ಲಿಕೇಶನ್ ಬರುತ್ತೆ, ಪ್ರತಿ ಮನೆಗೆ ನಿಮ್ಮ ಸಿಗ್ನೇಚರ್ ತಗೊಳೋದಕ್ಕೆ ಎಲ್ಲ ಜನ ಬರ್ತಾರೆ. ತಾವು ಅಲ್ಲಿ ಸಹಿ ಮಾಡಬೇಕು, ನಿಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡಬೇಕು. ಪ್ರತಿ ಮನೆಯ ಜವಾಬ್ದಾರಿ ಇದು, ಪ್ರತಿಯೊಬ್ಬ ಯುವಕನ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಪ್ರತಿಯೊಬ್ಬ ತಾಯಿಯ ಜವಾಬ್ದಾರಿ. ಅಮ್ಮ ತಾಯಂದ್ರ ತಮ್ಮನ್ನೆಲ್ಲರನ್ನು ನಾನು ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಈ ನೀರನ್ನ ಕುಡಿದ್ರೆ ಒಳ್ಳೇದಾಗಲ್ಲಮ್ಮ. ದಯವಿಟ್ಟು ಈ ನೀರನ್ನ ಕುಡಿಸುವಂತಹ ಕೆಲಸ ಮಾಡೋದು ಬೇಡ. ಈಗಾಗಲೂ ಈ ಪ್ರತಿಭಟನೆಗೆ ಪ್ರತಿಯೊಬ್ಬರು ಸೈನ್ ಹಾಕಕ್ ಬರಲ್ಲ, ಯಾರಾದ್ರೂ ಹೆಬ್ಬೆಟ್ಟಾಗ್ತೀವಿ ಅಂತಂದ್ರೆ ಅವ್ರದ್ದು ಸಹ ನಮಗೆ ಬೇಕು. ಪ್ರತಿಯೊಬ್ಬರ ಒಂದು ಪ್ರತಿಭಟನೆ ಇಲ್ಲಿ ದಾಖಲಾಗಬೇಕು. ಇದನ್ನ ರಾಷ್ಟ್ರಪತಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಇದೇ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡೋಣ. ಎಲ್ಲಿ ಜಾಗ, ಎಕ್ಸಾಕ್ಟ್ ಟೈಮ್ ಏನು ಅನ್ನೋದನ್ನ ಎಲ್ಲ ನನ್ನ ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಆವತ್ತು ಒಂದು ಸಮಯವನ್ನು ಕೂಡ ನಿಗದಿ ಮಾಡ್ತೀವಿ. ಆವತ್ತು ಎಲ್ಲರೂ ಸಹ ಸೇರ್ಕೊಳ್ಳೋಣ. ಆವತ್ತು ಒಂದು ಅದ್ಭುತವಾದ ಚಾಲನೆಯನ್ನು ಕೊಡೋಣ. ಪ್ರತಿ ಮನೆಗೂ ಈ ಒಂದು ಅಪ್ಲಿಕೇಶನ್ ಸೇರುವಂತ ಕೆಲಸನ ನಾವು ಮಾಡ್ತೀವಿ. ಎಲ್ಲರೂ ಸಹಿಗಳನ್ನ ಮಾಡಿ ನಾವು ರಾಷ್ಟ್ರಪತಿಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನೋಡಿ ಈ ನೀರಲ್ಲಿ ನೋಡಿ, ದಯವಿಟ್ಟು ಈ ನೀರನ್ನ ಕುಡಿಯುವಂತಹ ಕೆಲಸವನ್ನ ನಾವು ಈಗಲಾದ್ರೂ ನಿಲ್ಲಿಸಿಲ್ಲ ಅಂತಂದ್ರೆ, ಈ ನೀರನ್ನ ನಮ್ಮ ಅಂತರ್ಜಲಗಳಿಗೆ ಸೇರಿಸುವಂತಹ ಕೆಲಸವನ್ನ ನಾವು ಈಗಲಾದ್ರೂ ನಿಲ್ಲಿಸಿಲ್ಲ ಅಂತಂದ್ರೆ, ನಮಗೆ ನಾವು ಮಾಡ್ಕೊಳ್ತಾ ಇರೋ ತಪ್ಪಿದು. ನಾವು ಸೂಸೈಡ್ ಮಾಡ್ಕೊಳ್ತಾ ಇದೀವಿ, ನಾವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀವಿ. ಪ್ರತಿ ದಿವಸ ಈ ಕೆಟ್ಟ ನೀರನ್ನ ಕುಡಿದು ನಾವು ಪ್ರತಿ ದಿವಸ ಸ್ಲೋ ಪಾಯ್ಸನ್ ತಗೊಳ್ತಾ ಇದೀವಿ. ಇನ್ನಾದ್ರೂ ಇದನ್ನ ನಿಲ್ಲಿಸುವಂತ ಕೆಲಸ